ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ 29 ದಿನ ಬಾಕಿ ಇದೆ. ಇವತ್ತಿನಿಂದ ನಾಮಪತ್ರ ಸಲ್ಲಿಕೆಯ ಪ್ರಕ್ರಿಯೆಗಳು ಕೂಡ ಆರಂಭವಾಗಿದೆ. ಕಾಂಗ್ರೆಸ್ನ ಮೊದಲ ಅಭ್ಯರ್ಥಿಯಾಗಿ ಬೆಂಗಳೂರು ಗ್ರಾಮಾಂತರದಿಂದ ಡಿಕೆ ಸುರೇಶ್ ಇವತ್ತು ನಾಮಪತ್ರ ಸಲ್ಲಿಕೆಯನ್ನು ಮಾಡಿದ್ದಾರೆ. ನಾಮಪತ್ರದ ವೇಳೆ ಆಸ್ತಿ ವಿವರವನ್ನು ಕೂಡ ಸಲ್ಲಿಕೆ ಮಾಡಬೇಕು. ಅದನ್ನು ಡಿಕೆ ಸುರೇಶ್ ಅವರು ಮಾಡಿದ್ದಾರೆ. ಸುಮಾರು 100 ಕೋಟಿ ಆಸ್ತಿಯ ಒಡೆಯರಾಗಿದ್ದಾರೆ ಸಂಸದ ಡಿಕೆ ಸುರೇಶ್ ಅವರು. ಬ್ಯಾಂಕ್ನಲ್ಲಿ 16 ಕೋಟಿ ಠೇವಣಿಯನ್ನ ಇಟ್ಟಿದ್ದಾರೆ. ಅಣ್ಣ ಡಿಕೆಶಿ ಪುತ್ರಿ ಐಶ್ವರ್ಯ, ಡಿಕೆಶಿ ಪುತ್ರ ತಾಯಿ ಗೌರಮ್ಮಗೆ 47 ಕೋಟಿ ಸಾಲ, ಸರಿಸುಮಾರು 87 ಕೋಟಿ ಸಾಲವನ್ನು ಕೊಟ್ಟಿದ್ದಾರೆ ಡಿಕೆ ಸುರೇಶ್ ಅವರು. ಇದೆಲ್ಲವೂ ಕೂಡ ಡಿಕೆ ಸುರೇಶ್ ಸಲ್ಲಿಸಿರುವಂತಹ ನಾಮಪತ್ರದಲ್ಲಿ ಸಲ್ಲಿಸಿರುವಂತಹ ಆಸ್ತಿಯ ವಿವರ. ನೀವು ಕೂಡ ಅದನ್ನು ಗಮನಿಸ್ತಾ ಇದ್ದೀರಿ. ನಾಮಪತ್ರದಲ್ಲಿ ಅವರ ವಿದ್ಯಾರ್ಹತೆ ಜೊತೆಗೆ ಆಸ್ತಿಯ ವಿವರ ಎಲ್ಲವನ್ನೂ ಕೂಡ ಸಲ್ಲಿಕೆ ಮಾಡಬೇಕಾಗುತ್ತೆ. ಇವತ್ತು ಸಲ್ಲಿಕೆ ಮಾಡಿದ್ದಾರೆ. ಹಾಗಾದರೆ ಡಿಕೆ ಸುರೇಶ್ ಅವರ ಆಸ್ತಿ ವಿವರ ಈ ರೀತಿ ಇದೆ, ನೋಡ್ತಾ ಹೋಗೋಣ. ಬ್ಯಾಂಕ್ನಲ್ಲಿ ಠೇವಣಿಯನ್ನೇ 16 ಕೋಟಿ 61 ಲಕ್ಷ ರೂಪಾಯಿ ಇಟ್ಟಿದ್ದಾರೆ ಸಂಸದರಾಗಿರುವಂತಹ ಡಿಕೆ ಸುರೇಶ್ ಅವರು. ಜೊತೆಗೆ ಬಾಂಡ್, ಷೇರು, ಮ್ಯೂಚುವಲ್ ಫಂಡ್ ಆಗಿ 2 ಕೋಟಿ 15 ಲಕ್ಷ ರೂಪಾಯಿಯನ್ನ ಇಟ್ಟಿರುವಂತಹದ್ದು. ಇದು ಡಿಕೆ ಸುರೇಶ್ ಅವರ ಆಸ್ತಿಯ ವಿವರ. ಇನ್ನು ಇನ್ಶೂರೆನ್ಸ್ ಪಾಲಿಸಿಯಲ್ಲಿ 15 ಲಕ್ಷ 17 ಸಾವಿರ ರೂಪಾಯಿ, 15 ಲಕ್ಷದ 17 ಸಾವಿರ ರೂಪಾಯಿಯನ್ನ ಹೂಡಿಕೆ ಮಾಡಿದ್ದಾರೆ ಸಂಸದ ಡಿಕೆ ಸುರೇಶ್. ಇನ್ನು ಆಭರಣಗಳು, ಚಿನ್ನಾಭರಣಗಳು 23.45 ಲಕ್ಷ ರೂಪಾಯಿ, ಅಂದರೆ 23 ಲಕ್ಷದ 45 ಸಾವಿರ ರೂಪಾಯಿ ಹೂಡಿಕೆಯನ್ನು ಮಾಡಿರುವಂಥದ್ದು. ಚಿನ್ನ ಮತ್ತು ಜ್ಯುವೆಲರಿ 21 ಲಕ್ಷದ 25 ಸಾವಿರದ 500 ರೂಪಾಯಿದ್ದಿದೆ, ಅಂದರೆ 1 kg 260 ಗ್ರಾಮ್ ಅವರ ಬಳಿ ಇರುವಂತಹ ಚಿನ್ನ. ಇನ್ನು 4 kg ಚಿನ್ನದ ಒಡೆಯರಾಗಿದ್ದಾರೆ ಡಿಕೆ ಸುರೇಶ್ ಅವರು. ಸುಮಾರು 2 ಲಕ್ಷದ 10 ಸಾವಿರ ರೂಪಾಯಿ ಬೆಲೆ ಬಾಳುವಂತಹ ಚಿನ್ನವನ್ನ ಡಿಕೆ ಸುರೇಶ್ ತಮ್ಮ ಬಳಿ ಇಟ್ಕೊಂಡಿದ್ದಾರೆ ಅನ್ನೋದನ್ನ ನಾಮಪತ್ರದಲ್ಲಿ ಸಲ್ಲಿಕೆಯನ್ನ ಮಾಡಿರುವಂಥದ್ದು. ಹಾಗಾದ್ರೆ ಡಿಕೆ ಸುರೇಶ್ ಅವರಿಗೆ ಕೊಟ್ಟಂತಹ ಸಾಲದ ವಿವರವನ್ನು ಕೂಡ ನೋಡ್ತಾ ಹೋಗೋಣ. ಈ ವಿಚಾರವನ್ನು ಕೂಡ ನಮೂದಿಸಬೇಕಾಗುತ್ತೆ. ಸಾಲ ಕೊಟ್ಟಿದ್ದು ವೈಯಕ್ತಿಕವಾಗಿ 86 ಕೋಟಿ 79 ಲಕ್ಷ ರೂಪಾಯಿ ಅಂಥೇಳಿ ತೋರಿಸಿಕೊಂಡಿದ್ದಾರೆ ಸಂಸದರು. ಡಿಕೆ ಶಿವಕುಮಾರ್ ಅವರಿಗೆ 30 ಕೋಟಿ 8 ಲಕ್ಷ ರೂಪಾಯಿ ಸಾಲವನ್ನು ಕೊಟ್ಟಿದ್ದಾರೆ ಡಿಕೆ ಸುರೇಶ್ ಅವರು. ಇನ್ನು ಡಿಕೆಶಿ ಪುತ್ರಿ ಐಶ್ವರ್ಯ ಅವರಿಗೆ 7 ಕೋಟಿ 94 ಲಕ್ಷ ರೂಪಾಯಿಯನ್ನ ಸಾಲದ ರೂಪದಲ್ಲಿ ಕೊಟ್ಟಿರುವಂತಹದ್ದು. ಜೊತೆಗೆ ಡಿಕೆಶಿ ಪುತ್ರ ಆಕಾಶ್ಗೆ 1 ಕೋಟಿ 6 ಲಕ್ಷ ರೂಪಾಯಿ ಸಾಲವನ್ನು ಕೊಟ್ಟಿದ್ದಾರೆ ಡಿಕೆ ಸುರೇಶ್ ಅವರು. ತಾಯಿ ಗೌರಮ್ಮ ಅವರಿಗೆ 4 ಕೋಟಿ 75 ಲಕ್ಷ ರೂಪಾಯಿ ಸಾಲ ಕೊಟ್ಟಿರುವುದಾಗಿ ನಾಮಪತ್ರದಲ್ಲಿ ಅವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಇದೆಲ್ಲವೂ ಕೂಡ ಡಿಕೆ ಸುರೇಶ್ ಅವರ ಆಸ್ತಿ ವಿವರ, ಅವರು ಕೊಟ್ಟಂತಹ ಸಾಲದ ವಿಚಾರ. ಬಹುತೇಕ ಮನೆಯ ಸದಸ್ಯರಿಗೇನೆ ಡಿಕೆ ಸುರೇಶ್ ಅವರು ಇಲ್ಲಿ ಸಾಲವನ್ನು ಕೊಟ್ಟಿರುವಂತಹದ್ದು. ಡಿಕೆ ಸುರೇಶ್ ಅವರಿಂದ ಅತಿ ಹೆಚ್ಚು ಸಾಲವನ್ನು ಪಡೆದಿರುವಂತಹದ್ದು ಡಿಕೆ ಶಿವಕುಮಾರ್ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾದಂತಹ ವಿಚಾರ. ಬೆಂಗಳೂರು ಗ್ರಾಮಾಂತರದಿಂದ ಡಿಕೆ ಸುರೇಶ್ ಈ ಬಾರಿ ಮತ್ತೆ ಕಣಕ್ಕಿಳಿದಿದ್ದಾರೆ. 2013ರ ಬೈ ಎಲೆಕ್ಷನ್ ಸೇರಿ 4 ಬಾರಿ ಅವರು ಗೆದ್ದಿರುವಂತಹದ್ದು ಬೆಂಗಳೂರು ಗ್ರಾಮಾಂತರದಲ್ಲಿ. ಈ ಬಾರಿ ಮತ್ತೊಮ್ಮೆ ಅಖಾಡಕ್ಕೆ ಪ್ರವೇಶವನ್ನು ಮಾಡಿದ್ದಾರೆ. ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಆಸ್ತಿ ವಿವರವನ್ನು ಕೂಡ ಸಲ್ಲಿಕೆ ಮಾಡಿರುವಂತಹದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಇವತ್ತು ಬೆಂಗಳೂರು ಗ್ರಾಮಾಂತರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಡಿಕೆ ಸುರೇಶ್ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದರು. ನಾಮಪತ್ರದ ಸಂದರ್ಭದಲ್ಲಿ ಆಸ್ತಿ ವಿವರವನ್ನು ಕೂಡ ಕೊಡಬೇಕಾಗುತ್ತೆ. ಏನೆಲ್ಲ ಆಸ್ತಿ ವಿವರವನ್ನು ಕೊಟ್ಟಿದ್ದಾರೆ, ಸಾಲದ ವಿಚಾರಾಗಿ ಏನೆಲ್ಲ ಡೀಟೇಲ್ಸ್ ಇದೆ ಅಂತ ಹೇಳಿ. ಪ್ರೇಮ್, ಒಂದು ಸ್ಪಷ್ಟ, ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಸಲ್ಲಿಕೆ ಮಾಡಿರುವಂಥ ಅಫಿಡವಿಟ್ನಲ್ಲಿ ಒಂದು ಸ್ಪಷ್ಟವಾಗುತ್ತೆ. ಡಿಕೆ ಸುರೇಶ್ ಅವರು ಕೋಟಿಗಳ ಒಡೆಯ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗುತ್ತೆ. ಜೊತೆಗೆ ಸಾಕಷ್ಟು ಅವರು ಹೊಂದಿರುವಂಥ ಬಂಗಾರದ ಪ್ರಮಾಣ ಇರ್ಬೋದು, ಆಸ್ತಿ ಟ್ಯಾಕ್ಸು ಅಥವಾ ಸ್ಥಳೀಯವಾಗಿ BBMP ಮಟ್ಟದಲ್ಲಿ ಕಟ್ಟಿರುವಂಥ ಟ್ಯಾಕ್ಸ್ಗಳ ವಿವರವೂ ಸೇರಿದಂತೆ ಸಾಕಷ್ಟು ವಿಚಾರಗಳನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥ ಬೆಳವಣಿಗೆ ಡಿಕೆ ಶಿವಕುಮಾರ್ ಅವರ ಕುಟುಂಬಕ್ಕೆ ಸಂಸದ ಡಿಕೆ ಸುರೇಶ್ ಅವರು ಕೊಟ್ಟಿರುವಂಥ ಸಾಲದ ಪ್ರಮಾಣ ಸುಮಾರು 86 ಕೋಟಿಯಷ್ಟು ಸಾಲವನ್ನು ಕೊಟ್ಟಿದ್ದಾರೆ ವೈಯಕ್ತಿಕವಾಗಿ. ಅದರಲ್ಲಿ 50%ಕ್ಕಿಂತ ಹೆಚ್ಚುವಷ್ಟು ಪ್ರಮಾಣವನ್ನು ತಮ್ಮ ಸಹೋದರನ ಕುಟುಂಬಕ್ಕೆ ಸಾಲ ಕೊಟ್ಟಿರುವಂಥದ್ದು ವಿಶೇಷ. ಸುಮಾರು 45 ಕೋಟಿಗೂ ಹೆಚ್ಚು ಸಾಲವನ್ನು ಡಿಕೆ ಶಿವಕುಮಾರ್ ಕುಟುಂಬ, ಅಂದರೆ ತಮ್ಮ ತಾಯಿಯನ್ನು ಒಳಗೊಂಡಂತೆ ಅವರಿಗೂ ಸುಮಾರು 4 ಕೋಟಿ ಚಿಲ್ಲರೆ ಸಾಲವನ್ನು ಕೊಡ್ತಾರೆ. ಅದನ್ನು ಹೊರತುಪಡಿಸಿದರೆ ಬಹುತೇಕ 40 ಕೋಟಿಗೂ ಹೆಚ್ಚು ಸಾಲವನ್ನು ಡಿಕೆ ಶಿವಕುಮಾರ್ ಅವರ ಪುತ್ರ ಮತ್ತು ಪುತ್ರಿಗೆ ಕೊಡ್ತಾರೆ. ವಿಶೇಷವೆಂದರೆ ಅವರು ಹೆಚ್ಚು ಸಾಲವನ್ನು ಕೊಟ್ಟಿರುವಂಥದ್ದು
ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಸುಮಾರು 30 ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟಿದ್ದೇನೆ ಅನ್ನುವಂತಹ ಘೋಷಣೆಯನ್ನು ಮಾಡಿದರೆ. ಹಾಗಾಗಿ ತಾವು ಕೊಟ್ಟಂಥ ಸಾಲದಲ್ಲಿ 50%ಕ್ಕೂ ಹೆಚ್ಚನ್ನು ತಮ್ಮ ಸಹೋದರನ ಕುಟುಂಬಕ್ಕೆ ಸಾಲದ ರೂಪದಲ್ಲಿ ಕೊಟ್ಟಿರುವಂಥದ್ದು ಒಂದು ವಿಶೇಷ ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ತಮ್ಮ ಅಫಿಡವಿಟ್ನಲ್ಲಿ ಘೋಷಣೆ ಮಾಡಿಕೊಂಡಿರುವಂತೆ ಸಂಸದ ಮತ್ತು ಕಾಂಗ್ರೆಸ್ನ ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿ ಕೂಡ ಆಗಿರುವಂತಹ ಡಿ.ಕೆ. ಸುರೇಶ್ ಅವರು ಕೋಟಿಗಳ ಒಡೆಯ ಅನ್ನುವಂಥದ್ದು ಕೂಡ ಇದರಿಂದ ಬಹಿರಂಗವಾಗಿರುವಂಥದ್ದು. ಪ್ರೇಮ್. ಓಕೆ ಸುಖೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ.